ಎಲ್ರಿಗೂ ನಮಸ್ಕಾರ. ನಾನು ಅನ್ಸೂಯ. ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಫೋಕಸ್ ನಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್, ನಮ್ಮ ತೊಡೆಯ ಹಿಂಭಾಗ ಇರೋ ಮಸಲ್ ಸ್ಟ್ರೆಚ್. ಈಗ ನಾವು ಕಾಲು ಎತ್ತಬೇಕಾದ್ರೆ ಇಲ್ಲ ನಾವು ಬಗ್ಬೇಕಾದ್ರೂ ನಮ್ಮ ಹಿಂದೆ ಇರೋ ಮಸಲ್ಸ್ನ ನಾವು ಎಂಗೇಜ್ ಮಾಡ್ತೀವಿ. ಈಗ ನಾವು ಬಗ್ಬೇಕಾದ್ರೆ ನೋವು ಬರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇದ್ದಾಗ, ಆ ಫ್ಲೆಕ್ಸಿಬಿಲಿಟಿ ನಮ್ಮ ಹಿಪ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ನಮ್ಮ ಲೋಯರ್ ಆಂಕಲ್ ವರೆಗೂ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇದ್ದು ಅಲ್ಲಿ ಇನ್ಫ್ಲಮೇಷನ್ಸ್ ಒಳಗಡೆ ಇದ್ದಾಗ ನಾವು ಬಗ್ಗದಾಗ ಖಂಡಿತ ಇಲ್ಲಿ ನಮಗೆ ಒಂಥರ ಪೇನ್ ಬರುತ್ತೆ. ಇಲ್ಲ ಬಗ್ಗೋದಿಕ್ಕೆ ಕಂಪ್ಲೀಟ್ ಆಗಿ ಸ್ಟಿಫ್ ಕೂಡ ಆಗಿರುತ್ತೆ, ಬಗ್ಗೋದಿಕ್ಕೆ ಆಗಲ್ಲ. ಬನ್ನಿ ಇವತ್ತು ಒಂದು ಸಿಂಪಲ್ ಎಕ್ಸಸೈಸ್ ಸಪೋರ್ಟ್ ತಗೊಂಡು ಹೇಗೆ ಮಾಡೋದು ಅಂತ ನೋಡೋಣ. ನೀವೆಲ್ಲಾದ್ರೂ ಪಾರ್ಕಲ್ಲಿ ಇರಲಿ ಇಲ್ಲ ಮನೇಲಿ ಸ್ಟೇರ್ ಕೇಸ್ ಇಟ್ಕೊಂಡು ಕೂಡ ಮಾಡ್ಬೋದು. ನಾನಿವತ್ತು ಈ ರಾಡ್ನ ಇಟ್ಕೊಂಡು ಮಾಡ್ತೀನಿ. ಸೊ ದಟ್ ನೀವು ಇದನ್ನ ಮಾಡಿದಾಗ ನಿಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಕೆಳಗಡೆ ಹೋಗೋದಕ್ಕೆ ಒಂದು ಸಪೋರ್ಟ್ ಇರುತ್ತೆ, ಬ್ಯಾಲೆನ್ಸ್ ತಪ್ಪಲ್ಲ, ಬೀಳೋ ಸಾಧ್ಯತೆನೂ ಇರಲ್ಲ. ಎಕ್ಸಸೈಸ್ನ ಅಥವಾ ನಾವು ಮಾಡ್ತಾ ಇರೋ ಪ್ರಾಕ್ಟೀಸ್ನ ನೀಟಾಗಿ ಹೋಲ್ಡ್ ಮಾಡ್ತೀರಾ ಅಂತ. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲು ನಿಮ್ಮ ಯಾವ್ದಾದ್ರು ಒಂದು ಮರ, ಅಕಸ್ಮಾತ್ ನೀವೇನಾದ್ರು ಪಾರ್ಕಲ್ಲಿ ಇದ್ರೆ ಬೆಂಚ್ ಅಥವಾ ಮರ ಇರುತ್ತೆ, ಮರದ ಮುಂದೆ ಹೋಗಿ ನಿಂತ್ಕೊಂಡು ಇಟ್ಕೊಬಹುದು. ಮನೇಲಿ ಸ್ಟೇರ್ ಕೇಸ್ ಇರುತ್ತೆ, ಆ ರೈಲಿಂಗ್ಸ್ ಇರುತ್ತೆ ಅಲ್ವಾ, ಸೈಡ್ಸ್ ಬಾರ್ಸ್, ಅದು ಕೂಡ ಇಟ್ಕೊಂಡು ಕೂಡ ಮಾಡ್ಬೋದು. ಸಿಂಪಲ್ ಆಗಿ ಚೇರ್ನ ಇಟ್ಕೊಂಡು ಕೂಡ ಮಾಡ್ಬೋದು. ಬನ್ನಿ ಮೊದಲು 1 hour ಡಿಸ್ಟೆನ್ಸ್ ಅಲ್ಲಿ ನಾವು ನಿಂತ್ಕೊಳ್ಳೋಣ. ಈಗ ನಮ್ಮ ಕೈ ಕಂಪ್ಲೀಟ್ ಆಗಿ ನಮ್ಮ ಭುಜದ ಎದುರುಗಡೆ ಬಂದು ಕೈನ ಲಾಕ್ ಮಾಡಿರ್ತೀವಿ. ಈಗ ನಾವು ಕೆಳಗಡೆ ಬಗ್ದಾಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಮಂಡಿನ ಆದಷ್ಟು ಬಗ್ಸೋದಿಕ್ ಹೋಗ್ಬೇಡಿ. ಇಲ್ಲ ತುಂಬಾ ಸ್ಟಿಫ್ ಇದೆ ಅಂತ ಹೇಳಿದಾಗ ಮಾತ್ರ ಸ್ಲೈಟ್ ಆಗಿ ಮಂಡಿನ ಬಗ್ಸಿ, ಇಲ್ಲ ಅಂದ್ರೆ ಮಂಡಿನ ಆದಷ್ಟು ಲಾಕ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಜೊತೆಗೆ ಮಾಡೋಣ. ಈಗ ನಿಧಾನವಾಗಿ ಸೊಂಟನ ಹಿಂದಕ್ಕೆ ತಗೊಳ್ತಾ ಕೈನ ನಿಧಾನವಾಗಿ ಕೆಳಗಡೆ ತಗೊಂಡೋಗಿ. ಕೈ ಎಷ್ಟು ನಿಧಾನವಾಗಿ ಕೆಳಗಡೆ ಹೋಗುತ್ತೋ ಹಾಗೆ ನೀವು ಕೂಡ ಬಗ್ತಾ ಹೋಗ್ಬೇಕು. ಈಗ ಬಗ್ಗಿ ಎಲ್ವರೆಗೂ ಆಗುತ್ತೋ ಅಲ್ವರೆಗೂ ಹೋಗಿ ಸ್ಟಾಪ್ ಮಾಡ್ಬಿಡಿ. ಈಗ ನಿಮ್ಗೆ ನಿಮ್ಮ ಸೊಂಟದ ಕೆಳಗಡೆ ಹಿಂಭಾಗ ಇರೋ ಮಸಲ್ಸ್, ಇಲ್ಲಿ ನಿಮ್ಮ ಗ್ಲೂಟ್ ಮಸಲ್ಸ್ ಅಂತ ಹೇಳಿರ್ತೀವೋ, ಇದು ಕೂಡ ಸ್ಟ್ರೆಚ್ ಆಗೋದಿಕ್ಕೆ ಶುರು ಆಗ್ತಾ ಇದೆ. ಹಾಗೆ ನಿಧಾನವಾಗಿ ನಿಮ್ಮ ಹ್ಯಾಮ್ ಸ್ಟ್ರಿಂಗು, ಮಂಡಿ ಹಿಂದೆ, ಹಾಗೆ ನಿಮ್ಮ ಕಾಫ್ ಮಸಲ್ಸ್ ಇಲ್ಲಿವರೆಗೂ ಸ್ಟ್ರೆಚ್ ಆಗಕ್ಕೆ ಶುರು ಆಗುತ್ತೆ. ಈಗ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅದಾದ್ಮೇಲೆ ಮತ್ತೆ ನಿಧಾನವಾಗಿ ಹೀಗೆ ಮೇಲ್ ಬನ್ನಿ. ಇದು ನಿಮ್ಮ 1 ರೌಂಡ್ ಆಯ್ತು. ಇದೇ ತರ ನೀವು 3 ರೌಂಡ್ ನಿಧಾನವಾಗಿ ಏನೇ ಮಾಡೋದಿದ್ರು ನಿಧಾನವಾಗಿ ಕೆಳಗಡೆ ಹೋಗಿ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ. ಕಂಪ್ಲೀಟ್ ಆಗಿ ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಲಿ, ಫ್ಲೆಕ್ಸಿಬಿಲಿಟಿ ಅಲ್ಲಿ ಇನ್ಕ್ರೀಸ್ ಆಗಿ ಅಲ್ಲಿ ನಿಮ್ಮ ಆಕ್ಸಿಜನ್ ಕೂಡ ಈಸಿಯಾಗಿ ಫ್ಲೋ ಆಗೋಕ್ಕೆ ಅವಕಾಶ ಮಾಡ್ಕೊಡಿ. ಅದಾದ್ಮೇಲೆ ನಿಧಾನವಾಗಿ ಮೇಲ್ ಬನ್ನಿ. ಇದೇ ರೀತಿ ಇದನ್ನ 3 ಸೆಟ್ ಇಲ್ಲ 4 ಸೆಟ್ ಮಾಡಿ ದಿನನಿತ್ಯ ಅಭ್ಯಾಸ ಮಾಡಿ. ನಿಮ್ಮ ಹಿಂದೆ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಚ್ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಇಡೀ ಕಾಲುಗಳಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು